ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದೊಳಗೆ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಒಂದು ಕೆ ಎ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಆ ಗುಡ್ ನ್ಯೂಸ್ನ ನಿಮ್ಮ ಮುಂದೆ ನಾನು ತಿಳಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ. ಆ ಗುಡ್ ನ್ಯೂಸ್ ಏನಂತಂದರೆ ಸಿ ಇ ಟಿ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ನನ್ನ ಕಡೆಯಿಂದ ತಿಳಿಸ್ತಾ ಇದ್ದೀನಿ. ನೀವು ಆಲ್ರೆಡಿ ನೋಡಿರ್ಬೋದು, ಕೆ ಇ ವೆಬ್ಸೈಟ್ನಲ್ಲಿ ಹೋಗ್ರಿ, ಕೆ ಇ ಅಂತ ಹೊಡೆದ್ರು ನಿಮಗಲ್ಲಿ ಕೆ ಸಿ ಟಿ 25 ಅಂತ ಹೊಡೆದ್ರು ಅದರೊಳಗೆ ನಿಮಗೆ ಕೆ ಸಿ ಟಿ ವೆರಿಫಿಕೇಷನ್ ಸ್ಲಿಪ್ ಅಂತ ಬರ್ತಾ ಇದೆ. ಆ ಸ್ಲಿಪ್ಪನ್ನು ನಿಮ್ಮದು ಸಿ ಇ ಟಿ ಅಪ್ಲಿಕೇಶನ್ ನಂಬರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಕ್ಯಾಪ್ಚಾ ಅಂತ ಹಾಕಿದರೆ ಸಿ ಇ ಟಿ ವೆರಿಫಿಕೇಷನ್ ಡೌನ್ಲೋಡ್ ಆಗುತ್ತೆ. ಅದರೊಳಗೆ ಏನಿರುತ್ತೆ ಅಂತಂದರೆ ನಿಮಗೆ ಯಾವ ಕೋರ್ಸಿಗೆ ಯಾವುದು ರ್ಯಾಂಕ್ ಬಂದಿದೆ, ರ್ಯಾಂಕ್ ಕರೆಕ್ಟ್ ಅದಲ್ಲ ಅಂತ ನೋಡ್ಕೊಡ್ರಿ ವಿದ್ಯಾರ್ಥಿಗಳಿಗೆ. ಯಾಕಂದರೆ ಆ ವೆರಿಫಿಕೇಷನ್ ಸ್ಲಿಪ್ಪೇ ನಿಮಗೆ ಫೈನಲ್ ಇರ್ತದೆ. ಅದರೊಳಗೆ ಒಂದು ನಿಮ್ಮ ಸೀಕ್ರೆಟ್ ಕೀ ಅಂತ ಇರ್ತದೆ. ದಯವಿಟ್ಟು ಆ ಸೀಕ್ರೆಟ್ ಕೀಯನ್ನು ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದೇ ಸೀಕ್ರೆಟ್ ಕೀಯಿಂದ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ. ಮುಂದೆ ನಿಮ್ಗೆ ಯಾವುದೇ ಒಂದು ಸಿ ಇ ಟಿ ಕೌನ್ಸ್ಲಿಂಗ್ ನಿಮ್ಗೆ ಫೈನಲ್ ಆಗಬೇಕಾಗಿತ್ತಂದ್ರೆ ಆ ಸಿ ಇ ಟಿ ವೆರಿಫಿಕೇಷನ್ ಏನು ಬಂದಿದ್ದಿಲ್ಲ ಅದರ ಥ್ರೋದಿಂದ ನೀವು ಆ ಕೋಡ್ನ ಯೂಸ್ ಮಾಡಿಕೊಂಡೆ ಮುಂದೆ ನೀವು ಹಾಕಬೇಕಾಗುತ್ತೆ ವಿದ್ಯಾರ್ಥಿಗಳು. ಕಾಲೇಜ್ಗಳು ಆ್ಯಡ್ ಮಾಡಬೇಕಾದ್ರೂ, ಡೆಲಿಟ್ ಮಾಡಬೇಕಾಗಿದ್ರು, ನೀವು ಏನೇ ಮಾಡಬೇಕಾದ್ರೂ ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರ್ತಕ್ಕಂಥ ಸೀಕ್ರೆಟ್ ಕೀ ಯೂಸ್ನ ಮಾಡಬೇಕಾಗತ್ತೆ. ಆ ಸೀಕ್ರೆಟ್ ಕೀನ ಯಾರಿಗೂ ಶೇರ್ ಮಾಡಬಾರ್ದು. ಯಾಕಂತಂದರೆ ನಿಮಗೆ ಬೇಕಾದವ್ರು ಇದ್ದಾರೆ, ಬೇಡದವ್ರೂ ಇದ್ದಾರೆ. ನಮಗೆ ಆತ್ಮೀಯರಂತೇಳಿ ನೀವು ಅವ್ರಿಗೆ ಸೀಕ್ರೆಟ್ ಕೀ ಕೊಟ್ರಿ ಅಂತಂದ್ರೆ ಆ ಸೀಕ್ರೆಟ್ ಕೀನ ತಗೊಂಡು ನೀವು ಹಾಕಿರೋ ಕಾಲೇಜ್ಗಳನ್ನ ಡೆಲಿಟ್ ಮಾಡೋ ವಿಚಾರಗಳದ. ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ರಿಲೇಟಿವ್ ಇರ್ಬೋದು. ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ ಅದನ್ನು ಸೀಕ್ರೆಟ್ ಕೀ ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡ ಅಂತೇಳಿ ನಂದೊಂದು ಸಜೆಷನ್. ಬಟ್ ನೀವು ದಯವಿಟ್ಟು ನೀವು ಯಾರಿಗೇ ಆಗಲಿ ಆ ಸೀಕ್ರೆಟ್ ಕೀ ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡ್ರಿ. ಈ ವೆರಿಫಿಕೇಷನ್ ಸ್ಲಿಪ್ನಾಗ ನೀವು ಆಲ್ರೆಡಿ ರಿಸಲ್ಟ್ ಬಂದಿದೆಯಲ್ಲ, ಆ ರಿಸಲ್ಟು ಇದಕ್ಕೆ ಮ್ಯಾಚ್ ಆಗಿದ್ದು, ಮಿಸ್ ಮ್ಯಾಚ್ ಆಗಿತ್ತಂದರೆ ಕೆ ಇದವರಿಗೆ ನೀವು ಒಂದು ಸಲ ಮೇಲಾರೆ ಹಾಕ್ರಿ, ಕಾಂಟ್ಯಾಕ್ಟರ್ ಮಾಡಿಕೊಡ್ರಿ. ಅದು ಏನು ಮಾಡ್ತೀರಿ, ಅದು ನಿಮ್ಗೆ ಏನಾದರೂ ತಪ್ಪು ಮಾಹಿತಿ ಯಾರ್ದು ಕಂಡು ಬಂದರೆ ನೀವು ಕೆ ಇದವ್ರಿಗೆ ಒಂದು ಸಲ ಇನ್ಫಾರ್ಮ್ ಮಾಡಿಕೊಡ್ರಿ. ಮತ್ತು ಇಲ್ಲಿ ಇನ್ನೊಂದು ವಿದ್ಯಾರ್ಥಿಗಳಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿ ಇ ಟಿ ಮತ್ತು ನೀಟ್ ಕೌನ್ಸ್ಲಿಂಗ್ ಏನಲ್ಲ, ಎರಡೂ ಕಂಬೈನ್ ನಡೀತಾವೆ. ಅದು ಒಂದು ಗಮನಕ್ಕಿರಲಿ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ. ಯಾಕಂತಂದರೆ ನಿಮ್ಮದು ನೀಟ್ ರಿಸಲ್ಟ್ ಬಂದದ, ನೀವು ಯಾಕಿನ್ನೂ ಬಿಡ್ತಾ ಇಲ್ಲ ಅಂತಂದರೆ ಎಮ್ ಸಿ ಸಿದವ್ರು ಫೈನಲ್ ಆದ ನಂತರನೇ ನಾವು ಕೆ ಇದವರು ಸ್ಟಾರ್ಟ್ ಮಾಡಬೇಕು. ಕೆ ಇದವರು ಸ್ಟಾರ್ಟ್ ಮಾಡಬೇಕಾದ್ರೆ ಕೆ ಇದವರಿಗೆ ಎಮ್ ಸಿ ಸಿ ಕಡೆಯಿಂದ ಒಂದು ಶೆಡ್ಯೂಲ್ ಕೊಡ್ತಾರೆ. ಆ ಶೆಡ್ಯೂಲ್ ಇನ್ನೂ ಬಿಟ್ಟಿಲ್ಲ. ಮೋಸ್ಟ್ಲಿ ನನಗೆ ತಿಳಿದ ಮಟ್ಟಿಗೆ ಎಮ್ ಸಿ ಸಿದವ್ರದ್ದು ನೀಟ್ ರಿಜಿಸ್ಟ್ರೇಷನ್ ಮೋಸ್ಟ್ಲಿ ಇವತ್ತು 23 ಅಂತಂದರೆ 25 ಅಥವಾ 26 ಒಳಗಡೆ ಆಗೋ ವಿಚಾರ ಅದಾವ. 25 ಅಥವಾ 26 ಒಳಗಡೆ ಏನೋ ನೀಟ್ ರಿಜಿಸ್ಟ್ರೇಷನ್ ಅದಾವ. ಅವ್ರದ್ದು ಫೈನಲ್ ಆದ ನಂತರ ನಮ್ಮ ಕಡೆ ಸ್ಟಾರ್ಟ್ ಆಗುತ್ತವೆ. ನನ್ನ ವಿಚಾರ ಜುಲೈ ಸೆಕೆಂಡ್ ವೀಕ್ ಒಳಗೆ ನಿಮ್ಮದು ನಮ್ಮ ಕರ್ನಾಟಕ ಸಿ ಇ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳ ಕೌನ್ಸ್ಲಿಂಗ್ ಆಗೋ ಚಾನ್ಸಸ್ಗಳಿದಾವೆ ವಿದ್ಯಾರ್ಥಿಗಳಿಗೆ. ಇದು ಬರುವಷ್ಟರೊಳಗೆ ವಿದ್ಯಾರ್ಥಿಗಳು ಇನ್ನೊಂದು ಏನು ಮಾಡಬೇಕಂತೆ ಆಲ್ರೆಡಿ ನಾನು ಹೇಳಿದ್ದೀನಿ. ನೀವು ಕಾಲೇಜ್ ಲಿಸ್ಟ್ ರೆಡಿ ಮಾಡಿ ಇಟ್ಕೋಬೇಕು ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ. ನೀವು ಯಾವ ಕೋರ್ಸಿಗೆ ಹೋಗ್ತಿರಲ್ಲ ಆ ಕೋರ್ಸಿದ್ದು ಕಾಲೇಜ್ ಲಿಸ್ಟ್ ಮಾಡಿ ಇಟ್ಕೊಳ್ರಿ. ನೀವು ಮೆಡಿಕಲ್ ಹೋಗ್ತೀರಾ, ಫಸ್ಟ್ ಮೆಡಿಕಲ್ ಲಿಸ್ಟು. ಆಮೇಲೆ ನೀವು ಅಗ್ರಿ ಕೋಟ ಹೋಗ್ತೀರಾ, ಫಾರ್ಮ್ ಸೈನ್ಸ್ ಕೋಟ ಹೋಗ್ತೀರಾ, ಬಿ ಎಮ್ ಎಸ್, ಬಿ ಎಚ್ ಎಮ್ ಎಸ್, ಯಾವ ಕೋರ್ಸಿಗೆ ಹೋಗ್ತಿಲ್ಲ ಆ ಕೋರ್ಸ್ಗಳ ಕಾಲೇಜ್ನ ಲಿಸ್ಟ್ ಮಾಡಿ ಇಟ್ಕೋಬೇಕು ವಿದ್ಯಾರ್ಥಿಗಳೇ. ಅದಾಗ ಆ ಲಿಸ್ಟ್ ಎದಕ್ಕೆ ಯೂಸ್ ಆಗುತ್ತಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡೋಕೆ ಸೈಬರ್ ಸೆಂಟ್ರಿಗೆ ಹೋಗಿ ಡೈರೆಕ್ಟಾಗಿ ಕಾಲೇಜ್ ಕೋಡು ಈ ಕಾಲೇಜ್ ಹಾಕಿದರೆ ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ನೀವು ಅದು ಒಂದು ಸ್ವಲ್ಪ ಲಿಸ್ಟ್ ರೆಡಿ ಮಾಡಿ ಇಟ್ಕೋಬೇಕಂತೇಳಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ. ಮತ್ತು ನಿಮಗೇನಾದರೂ ಕೆ ಇ ಕಡೆಯಿಂದ ಮಾಹಿತಿ ಬಂದರೆ ಆದಷ್ಟು ಬೇಗನೆ ನಾನು ಈ ಯೂಟ್ಯೂಬ್ ಚಾನಲ್ನಾಗ ನಿಮಗೆ ತಿಳಿಸ್ತೀನಿ. ಇದು ಎಲ್ಲರಿಗೂ ನೀವು ಶೇರ್ ಮಾಡಿರಿ ಅಂತೇಳಿ ನಂದೊಂದು ನಿಮ್ಮ ಕಡೆ ರಿಕ್ವೆಸ್ಟ್. ಥ್ಯಾಂಕ್ ಯು.